ಎಲ್ರಿಗೂ ನಮಸ್ಕಾರ. ನಿನ್ನೆ ಮಳೆ ಬಂದಿದ್ದ ಪ್ರಭಾವ ನಮ್ಮ ಮನೆ ರಂಗೋಲಿ ಈ ಸ್ಟೇಜಿಗೆ ಬಂದಿತ್ತು. ಸೂರ್ಯ ನೋಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಎದ್ಮೇಲೆ ಆಚೆನೇ ಬರ್ತಿರಲಿಲ್ಲ, ಡೈರೆಕ್ಟ್ ಆಫೀಸ್ಗೆ ಹೋಗುವಾಗಲೇ ಆಚೆ ಬರ್ತಿದ್ದಿದ್ದು. ತುಂಬ ದಿನ ಆದಮೇಲೆ ಒಂಚೂರು ಬೇಗ ಎದ್ದೆ, ಸೂರ್ಯನ ನೋಡಲೇಬೇಕು ಅಂತ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು ಮಳೆ ಬಂದಿದ್ದಕ್ಕೆ. ಮಣ್ಣೆಲ್ಲ ಅದನ್ನು ನೀಟಾಗಿ ಗುಡಿಸಿ ಒರೆಸಿ, ಗಿಡಗಳೆಲ್ಲ ಗಾಳಿಗೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಸರಿ ಮಾಡಿ ಇನ್ನೇನು ಅರ್ಜೆಂಟಿಗೆ ಲೇಟ್ ಆಗಿಬಿಟ್ಟಿತ್ತು. ಇದನ್ನೆಲ್ಲ ಮುಗಿಸಿ ಮನೆ ಕೆಲಸ ಮುಗಿಸೋದ್ರೊಳಗಡೆ ಬೇಗ ಆಗೋದು ತಿಂಡಿ ಅಂದರೆ ಟೊಮೊಟೊ ಬಾತು. ನಾನು ಟೊಮೊಟೊ ಬಾತನ್ನೇ ಮಾಡಿ ರೆಡಿಯಾಗಿ ಹೊರಟೆ. ಎಷ್ಟು ಲೇಟಾಗಿತ್ತು ಅಂದರೆ ತಲೆ ಆರಿಸ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಆಫೀಸಿಗೆ ಹೋಗಿ ತಲೆ ಬಾಚ್ಕೊಂಡಿದ್ದೀನಿ, ಅಷ್ಟು ಲೇಟಾಗಿತ್ತು. ನಾನು ಹೆಲ್ದಿಯಾಗಿ ತಿನ್ನಬೇಕು ಅಂತ ಒಳ್ಳೊಳ್ಳೆ ತಿಂದರೆ ನೀನು ಇಂಥವು ತಗೊಬಂದು ತಿನ್ನಿಸಿ ಹಾಳು ಮಾಡ್ತೀಯ ನನ್ನ. ಶಶಿಯವರ, ನೀನು ಇಂಥ ತಗೊಬಂದು ತಿನ್ನಿಸಿ ಹಾಳು ಮಾಡೋದು. ನಮ್ಮದು ಗ್ರೇಟ್ ಪರ್ಸನ್. ತಂದಿರೋದ್ರಲ್ಲಿ ಮುಕ್ಕಾಲು ಭಾಗ ನೀನೇ ತಿಂತೀಯ ಅಷ್ಟೇ. ನಮ್ಮ ಗ್ರಾಚಾರಕ್ಕೆ ನಿನ್ನೆ ಥರನೇ ಇವತ್ತು ಕರೆಕ್ಟಾಗಿ ಮನೆ ಹೋಗೋ ಟೈಮಿಗೆ ಮಳೆ ಗಾಳಿ ಶುರು ಆಗ್ಬಿಡ್ತು. ವಿಪರೀತ ಗಾಳಿ ಇತ್ತು ನಿನ್ನೆ ಅಂತೂ. ನಿನ್ನೆ ಥರ ಚಾನ್ಸ್ ತೊಗೊಳೋದು ಬೇಡ, ಇವತ್ತು ಆಟೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ವಿ. ಬಟ್ ಬೇಗ ಮಳೆ ನಿಂತ್ಬಿಡ್ತು. ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ, ಮಳೆ ನಿಲ್ತು. ಬಟ್ ಗಾಳಿ ಇತ್ತು ಸ್ವಲ್ಪ. ಆಮೇಲೆ ಹಾಗೆ ಇಬ್ಬರು ಮಾತಾಡ್ಕೊಂಡು ನಿಧಾನಕ್ಕೆ ಹೋಗ್ಬಿಡೋಣ, ಮಳೆ ನಿಂತೈತಲ್ಲ ಅಂದ್ಬಿಟ್ಟು ಆರಾಮಾಗಿ ಬಂದ್ವಿ. ಒಂಚೂರು ಮುಂದೆ ಬಂದಮೇಲೆ ಮತ್ತೆ ಹನಿ ಶುರುವಾಯಿತು. ಛತ್ರಿ ಹಿಡ್ಕೊಂಡು ಇಬ್ಬರು ಆರಾಮಾಗಿ ಬಂದ್ವಿ. ಶಶಿ ಅಂತೂ ಫುಲ್ ನೆಂದೋಗ್ಬಿಟ್ಟಿತ್ತು. ರೈನ್ ಕೋಟ್ ಇದ್ದಿದ್ದರಿಂದ ಬಚಾವು. ಇದು ಕೇವಲ ಶಿರಾ ಮಧುಗಿರಿ ಪಾವಗಡ ಸೈಡ್ ಮಾಡೋ ಸಾಂಬಾರು. ಈ ಸಾಂಬಾರು ಏನು ಅಂತ ಗೊತ್ತಿದ್ರೆ, ನೀವು ಯಾರಾದರೂ ಶಿರಾ ಮಧುಗಿರಿ ಕಡೆಯವರಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ.